ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ತಮ್ಮ ಹೆಸರನ್ನು ಜೋರಾಗಿ ಹೇಳಮ್ಮ. ಗೀತಾ ನರಹರಿ ಅಂತ ನನ್ನ ಹೆಸರು. ಗೀತಾ ನರಹರಿ ಅಲ್ವಾ? ಎಲ್ಲಿಂದ ಬಂದಿದ್ದೀರಿ ತಾವು? ನಾನು ಇಲ್ಲೇ ಶಾಕಾಂಬರಿ ನಗರ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ, ಹತ್ತಿರದಲ್ಲಿ ಒಂದೇ ಕೂಗಳತೆಯಲ್ಲಿದ್ದೀರಿ. ಓಕೆ ಓಕೆ. ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡ್ಬೋದಾ? ರೆಡಿ ಇದ್ದೀರಾ? ಮೊದಲನೇ ಪ್ರಶ್ನೆ ತಮಗೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಅಂಜನಾದೇವಿಯು ಸುಪುತ್ರನನ್ನು ಪಡೆಯಲು ಯಾವ ತೀರ್ಥದ ಬಳಿಯಲ್ಲಿದ್ದು 12 ವರ್ಷಗಳ ಕಾಲ ತಪಸ್ಸು ಆಚರಿಸಿದಳು? ಅಂಜನಾದೇವಿಯು ಸುಪುತ್ರನನ್ನು ಪಡೆಯಲು ಯಾವ ತೀರ್ಥದ ಬಳಿಯಲ್ಲಿದ್ದು 12 ವರ್ಷಗಳ ಕಾಲ ತಪಸ್ಸು ಆಚರಿಸಿದಳು? ಆಕಾಶಗಂಗೆ ತೀರ್ಥದಲ್ಲಿ ಅವಳು ಸ್ನಾನ ಮಾಡಿ ತಪಸ್ಸನ್ನು ಆಚರಿಸಿದ್ಳು 12 ವರ್ಷ. ಜೋರಾಗಮ್ಮ. 12 ವರ್ಷ ತಪಸ್ಸನ್ನು ಆಚರಿಸಿ ಹನುಮನ್ ದೇವರು ಹುಟ್ಟಿದರು. ಈಗ ಯಾವ ಇದು ಅಂದರೆ ಅದು ಎಲ್ಲಿ ಮಾಡಿದ್ದು? ಆಕಾಶಗಂಗೆ. ಆಕಾಶಗಂಗೆ ಸರಿಯಾದ ಉತ್ತರ. ಆಕಾಶಗಂಗಾ ತೀರ್ಥದ ಬಳಿಯಲ್ಲಿ ಇದ್ದು ತಪಸ್ಸು ಮಾಡಿ ಮಹಾನುಭಾವರಾದಂಥ ಯಾರನ್ನ, ಪ್ರಾಣದೇವರನ್ನು ಮಗನನ್ನಾಗಿ ಪಡೆದರು ಅಂಜನಾದೇವಿಯವರು ಅಲ್ವಾ? ಅಂಜನ ದೇವಿಯು ತ್ರೇತೆಯಲಿ ಹನುಮನ ಪಡೆಯಲು ನಿನ್ನಲ್ಲಿ ಆಕಾಶಗಂಗೆಯ ಸ್ನಾನದಲ್ಲಿ 12 ವರುಷ ಸೇವೆಯಲಿ ದುಷ್ಟ ಜನರಿಗೆ ಸಿಡಿಲು ಬಡಿದಾಯ್ತು, ದುಷ್ಟ ಜನರಿಗೆ ಸಿಡಿಲು ಬಡಿದಾಯ್ತು, ಹನುಮನುದಿಸಿದಂಥ ಪುಣ್ಯದ ಅಂಜನಗಿರಿಯ ಕತೆ ಕೇಳು. ಸ್ವಾಮಿ ಪುಷ್ಕರಣಿ ತಟದವನೇ, ತಿರುಮಲೆ ಬೆಟ್ಟದ ವೆಂಕಟನೇ, ನಿನ್ನ ಮಹಿಮೆ ನಾನರಿಯೇ, ಎನ್ನ ಸಲಹುವ ಪ್ರಭು ನೀನೇ, ಸ್ವಾಮಿ ಪುಷ್ಕರಣಿ ತಟದವನೇ. ಈ ರೀತಿ ದುಷ್ಟ ಜನರಿಗೆ ಸಿಡಿಲು ಬಡದಂಗಾಯಿತು ಅಂತ ಯಾಕೆ ಹೇಳ್ತೀರಾ? ನಾನೇ ಹೇಳ ಯಾಕೆಂದರೆ ನೋಡ್ರಿ, ಈಗ ಯಾರನ್ನಾರು ಖಂಡನೆ ಮಾಡಲಿಕ್ಕೆ, ಯಾರನ್ನಾರು ವಧೆ ಮಾಡಲಿಕ್ಕೆ ಬರ್ತಾರೆ. ಯಾಕೆಂದರೆ ಅವರು ದುಷ್ಟ ಕೆಲಸಗಳನ್ನು ಮಾಡಿಬಿಟ್ಟಿರ್ತಾರೆ, ಭಯ ಇರುತ್ತೆ. ಒಬ್ಬ ಬಲಿಷ್ಠ ವ್ಯಕ್ತಿ ಬಂದ ತಕ್ಷಣ ಹೇಗೆ ಹೆದರ್ತಾರೋ ಆ ರೀತಿ ಇವರು ಅವತಾರ ಆಗಿದೆ ಅಂತ ಅಂದ ತಕ್ಷಣ ಹೆದರ್ಬಿಟ್ರು. ಯಾರು? ದುಷ್ಟರಲ್ಲ ಹೆದರ್ಬಿಟ್ರು. ಯಾರ ಅವತಾರ ಆಯಿತು? ಹನುಮಂತ ದೇವರ ಅವತಾರ. ಈಗ ಎರಡನೇ ಪ್ರಶ್ನೆ ತಮಗೆ. ಕಣಿ ಹೇಳಲು ಸಿದ್ಧಳಾಗಿರುವ ಧರ್ಮದೇವಿಯು ದೇಶಾಂತರದಲ್ಲಿರುವ ನನ್ನನ್ನು ರಕ್ಷಿಸು ಎಂದು ಕೊನೆಯದಾಗಿ ಯಾರನ್ನು ನೆನೆದಳು? ಕಣಿ ಹೇಳಲು ಸಿದ್ಧಳಾಗಿರ್ತಾಳಲ್ಲ ಯಾರು? ಧರ್ಮದೇವಿಯು ದೇಶಾಂತರದಲ್ಲಿರುವ ನನ್ನನ್ನು ರಕ್ಷಿಸು ಎಂದು ಕೊನೆಯದಾಗಿ ಯಾರನ್ನು ನೆನೆದಳು? ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನ ನೆನೆದಳು. ಸ್ವಲ್ಪ ಜೋರಾಗಿ ಹೇಳಿ. ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನ ನೆನೆದಳು. ಸರಿಯಾದ ಉತ್ತರ. ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನ ನೆನೆದಾಳೆ. ಓಕೆ. ಇನ್ನು ತಮಗೆ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ತಮಗೆ ಬರ್ತಾ ಇದ್ವಿ. ನೀವು ತಮ್ಮದು ಏನಾದ್ರು ಒಂದು ಹವ್ಯಾಸ ಆಗಲಿ, ಇದಾಗಲಿ, ಏನಾದ್ರು ಸಾಧನೆ ಆಗಲಿ. ಅಂತಂದರೆ ಹವ್ಯಾಸ ಅಂದರೆ ಭಜನಾ ಮಂಡಳಿಲಿ ಇದ್ದೀನಿ. ದೇವ್ರ ನಾಮಗಳು ಮಾಡ್ತಾ ಇರ್ತೀವಿ. ವಾರಕ್ಕೆ 3 ದಿನ 4 ದಿನ ಭಜನೆಗಳಿರುತ್ತೆ, ಮಾಡ್ಕೊತಾ ಇರ್ತೀರಾ? ಓಕೆ. ಇನ್ನು ಹೌಸ್ ವೈಫ್ ನಾನು. ಓಕೆ ಓಕೆ ರೀ, ಮುಂದೆ ಹೋಗೋಣ ಹಾಗಾದ್ರೆ. ಶ್ರೀನಿವಾಸನ ಮದುವೆಗೆ ಹೊರಟಿರುವ ಬ್ರಹ್ಮನ ಪರಿವಾರದಲ್ಲಿ ಎಷ್ಟು ಭೇರಿಗಳು ಕಾರ್ಯನಿರತವಾಗಿದ್ದವು? ಶ್ರೀನಿವಾಸನ ಮದುವೆಗೆ ಹೊರಟಿರುವ ಬ್ರಹ್ಮನ ಪರಿವಾರದಲ್ಲಿ ಎಷ್ಟು ಭೇರಿಗಳು ಕಾರ್ಯನಿರತವಾಗಿದ್ದವು? ಬ್ರಹ್ಮನ ಪರಿವಾರನೇ ದೊಡ್ಡದು. ಅಲ್ಲಿ 9,000 ಜನ ಹೋಗಿದ್ರು. 9,000 ಜನ. 9,000 ಬೇರೆಗಳು ಕಾರ್ಯನಿರತವಾಗಿದ್ವು. ಸ್ವಲ್ಪ ಜೋರಾಗಿ ಇನ್ನೊಂದ್ಸಲಿ ಹೇಳ್ಬಿಡಿ. 9,000 ಜನ ಬೇರೆಗಳು ಕಾರ್ಯಕರ್ತವಾಗಿದ್ವು. ಅಲ್ಲಿ ಅಷ್ಟು ಜನ ಹೋಗಿದ್ರು ಅಟ್ ಎ ಟೈಮ್. ಅಂದ್ರೆ ಹೇಗಿರ್ಬೇಕು? ಒಂದು ನಗಾರಿ ನುಡಿಸಿದ್ರೆ, ಒಂದು ಬೇರೆ ಹೊಡೆದ್ರೆ ಎಷ್ಟು ಶಬ್ದ ಬರುತ್ತೆ? 9,000 ನಗಾರಿಗಳು.
ಇಡೀ ಎಲ್ಲ ಲೋಕಗಳು ಪವಿತ್ರವಾದವು, ಪರಮಾತ್ಮನ ಕಲ್ಯಾಣ. ಅಂಥ ಕಲ್ಯಾಣದಲ್ಲಿ ಯಾರು ಈ ಚಾನ್ಸ್ ಬಿಡ್ತಾರೆ ಅಲ್ವಾ? ಎಲ್ಲರೂ ಭೇರಿಯನ್ನು ಹೊಡೆದರು. ಸರಿಯಾದ ಉತ್ತರ. ಇನ್ನು ಕೊನೆಯದಾಗಿ ತಮಗೆ ತಾವೇ ಮತ್ತೆ ಏನಾದ್ರು ಹೇಳೋದಿದ್ರೆ ಹೇಳಿ, ಇಲ್ಲಾಂದ್ರೆ ನಾನು ಮುಂದೆ ಹೋಗ್ತೀನಿ. ಓಕೆ. ಕೊನೆಯ ಪ್ರಶ್ನೆ ತಮಗೆ. ಪುರುಷೋತ್ತಮನಿಗೆ ಸುರಗಿಯನ್ನು ಎರೆಯುವುದಕ್ಕಾಗಿ ಎಷ್ಟು ದಿಕ್ಕಿನಲ್ಲಿ ಜಲಪೂರ್ಣ ಕಲಶಗಳನ್ನಿಟ್ಟು ಅದಕ್ಕೆ ದಾರವನ್ನು ಸುತ್ತಿದರು? ಈಗ ಇದು ಸುತ್ತುತ್ತಾರಲ್ಲ, ಏನೋ ಧಾರೆ, ಕಲಶ ಸ್ಥಾಪನೆ. ಪುರುಷೋತ್ತಮನಿಗೆ ಸುರಗಿಯನ್ನು ಎರೆಯುವುದಕ್ಕಾಗಿ ಎಷ್ಟು ದಿಕ್ಕಿನಲ್ಲಿ ಜಲಪೂರ್ಣ ಕಲಶಗಳನ್ನಿಟ್ಟು ಅದಕ್ಕೆ ದಾರವನ್ನು ಸುತ್ತಿದರು? 4 ದಿಕ್ಕುಗಳಿಗೂ ಕಳಶಗಳನ್ನ ಇಟ್ಟು ದಾರನ ಸುತ್ತಿದ್ರು. ಇನ್ನೊಂದ್ಸಲಿ ಜೋರಾಗಿ. 4 ದಿಕ್ಕುಗಳಲ್ಲೂ ಕಳಶಗಳನ್ನ ಇಟ್ಟು ದಾರಗಳನ್ನ ಸುತ್ತಿದ್ರು. ಕಲಶಗಳು ಎಂಥ ಕಲಶಗಳು? ಜಲಪೂರ್ಣ ಕಲಶಗಳು. ಸರಿಯಾದ ಉತ್ತರ. 4 ದಿಕ್ಕುಗಳಲ್ಲೂ ನೋಡ್ರಿ, ಭೇರಿ, ನಗಾರಿ, ಅದು ಇದು ಅಂತ ಅದರಲ್ಲಿ ಅಷ್ಟೇ ಅಲ್ದಂಗೆ ಎಷ್ಟು ಬ್ರಹ್ಮಲೋಕದಿಂದ ಎಲ್ಲ ದೇವತಾ ಕಡೆ ಎಲ್ಲರೂ ಬಂದಿತ್ತು. 60 ಬಗೆಯ ತೀರ್ಥಗಳೆಲ್ಲ ಬಂದ. ಅದೇ ಎಲ್ಲ ಕಾಯ್ಕೊಂಡಿದ್ರಂತೆ ನಾವು ಉದ್ಧಾರ ಆಗೋಣ ಅಂತ. ಯಾಕಂದ್ರೆ ಪರಮಾತ್ಮಂದಲ್ಲ, ಅದು ಸಾಮಾನ್ಯ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಈ ರೀತಿ ಒಂದು ಪರಮಾತ್ಮನ ಮದುವೆಯ ಕಲ್ಯಾಣೋತ್ಸವ ನಡೀತಾ ಶುರು ಆಗಿದೆ. ಓಕೆ. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೂ ನಗನಗುತ್ತಾ ಆನಂದವಾಗಿ ನಿರಂತರವಾಗಿ ಉತ್ತರವನ್ನು ಹೇಳಿದ್ರಿ. ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದ. ಕೋಲು ಕೊಲನ್ನ ಕೋಲೆ, ಮುತ್ತಿನ ಕೋಲು ಕೊಲನ್ನ ಕೋಲೆ, ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಕೋಲು ಕೊಲನ್ನ ಕೋಲೆ, ಮುತ್ತಿನ ಕೋಲು ಕೊಲನ್ನ ಕೋಲೆ, ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ, ಲೀಲೆ ಕೊಂಡಾಡುತ್ತಲೀ. ಪರಮದಯಾಳು ಹರಿ ಭೃಗಮುನಿ ಭರದಿಂದೊದೆಯುತ್ತಿರೆ, ತಿರುಗಿ ಕಾಲಿಡಕೊಂಡು ಪರಿ ಸ್ತುತಿಸಿದ ಕೋಲು ಕೊಲನ್ನ ಕೋಲೆ. ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ, ಧರಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲು ಕೊಲನ್ನ ಕೋಲೆ. ಸಿರಿ ಇಲ್ಲದೆ ನಾನು ಒಬ್ಬನೇ ಇರಲಾರೆನು ಎಂದು ಹರಿವೈಕುಂಠದಿ ಧರೆಗಿಳಿದನು ಕೋಲು ಕೊಲನ್ನ ಕೋಲೆ. ಉತ್ತಮ ವೈಕುಂಠ ಇರಲು ಮತ್ತುರಗಾದ್ರಿಯಲಿ, ಉತ್ತಮನೆಯ ಮಾಡಿ ಗುಪ್ತದೊಳಿರುತಿಹ ಕೋಲು ಕೊಲನ್ನ ಕೋಲೆ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ, ನೆತ್ತಿಯ ಒಡಕೊಂಡು ಭಕ್ತನ ಸಲಹಿದ ಕೋಲು ಕೊಲನ್ನ ಕೋಲೆ. ಕೋಲು ಕೊಲನ್ನ ಕೋಲೆ, ಮುತ್ತಿನ ಕೋಲು ಕೊಲನ್ನ ಕೋಲೆ.